ಇದೊಂದು ಶ್ರೀಮಂತ ಕುಟುಂಬದ ಮನೆ ಮಗನ ಬರ್ಬರ ಕೊಲೆ ಕೇಸ್. ಗ್ರ್ಯಾಂಡ್ ಆಗಿ ಮದುವೆ ಮಾಡಿ ಫಾರಿನ್ಗೆ ಹೋಗಿದ್ದ ಫ್ಯಾಮಿಲಿಯವರು ವಾಪಸ್ ಬರೋವಷ್ಟರಲ್ಲಿ ಫೇಮಸ್ ಜರಿವಾಲಾ ಕುಟುಂಬದ ಕುಡಿ ಬೀದಿ ಹೆಣವಾಗಿದ್ದ. ತನಿಖೆಗಿಳಿದ ಪೊಲೀಸರಿಗೆ ಸಿಕ್ಕಿದ್ದು ಒನ್ಸ್ ಅಗೇನ್ ಒಂದು ಹೆಣ್ಣಿನ ನೆರಳು. ಹಾಗಾದ್ರೆ ಏನಿದು ಸ್ಟೋರಿ? ಎಲ್ಲಾಗಿರೋದು ಈ ಕೊಲೆ? ಸತ್ತವನು ಯಾರು? ಕೊಲೆ ಮಾಡಿದ್ಯಾರು? ಮಾಡಿಸಿದ್ಯಾರು? ಯಾವ ರೀತಿ ಪ್ಲಾನ್ ಮಾಡಲಾಗಿತ್ತು? ಆರೋಪಿಗಳು ಈಗ ಎಲ್ಲಿದ್ದಾರೆ? ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ. ನಾನು ಸಮೀನಾ. ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಗುಜರಾತ್ನ ಸೂರತ್ನಿಂದ. ಅದೊಂದು ದೊಡ್ಡ ಬಟ್ಟೆ ವ್ಯಾಪಾರಿ ಕುಟುಂಬ. ಇಡೀ ಗುಜರಾತ್ನಲ್ಲೇ ಜರಿವಾಲಾ ಫ್ಯಾಮಿಲಿ ಅಂದರೆ ತುಂಬ ಫೇಮಸ್. ಒಂದು ರೆಪ್ಯೂಟೆಡ್ ಫ್ಯಾಮಿಲಿ. ಇವರದ್ದು ಸೂರತ್ನ ಪಾರ್ಲೆ ಪಾಯಿಂಟ್ ಸರ್ಜನ್ ಸೊಸೈಟಿಯಲ್ಲಿ ಒಂದು ಭವ್ಯವಾದ ಬಂಗ್ಲೋ ಇತ್ತು. ಇದರಲ್ಲಿ ಹಿತೇಶ್ ಜರಿವಾಲಾ ಮತ್ತು ಅವರ ಹೆಂಡತಿ ಫಲ್ಗುಣಿ ಜರಿವಾಲಾ ವಾಸಿಸ್ತಾ ಇದ್ರು. ಇವರಿಗೆ ಇಬ್ಬರು ಮಕ್ಕಳು. ಒಬ್ಬನ ಹೆಸರು ಚಿತ್ರಾಂಗ್ ಜರಿವಾಲಾ ಮತ್ತು ಮತ್ತೊಬ್ಬ ದಿಶಿತ್ ಜರಿವಾಲಾ. ದಿಶಿತ್ಗೆ 25 ವರ್ಷ. ಇದೇ ಬಂಗಲೆಯಲ್ಲಿ ದಿಶಿತ್ನ ಚಿಕ್ಕಪ್ಪ ಕೂಡ ಇರ್ತಾ ಇದ್ರು. ಇದು ಒಂದೇ ಬಂಗಲೆ ಆದರೂ ಎಂಟ್ರೆನ್ಸ್ ಮಾತ್ರ ಬೇರೆ ಬೇರೆ ಇತ್ತು. ಜರಿವಾಲಾ ಕುಟುಂಬ ಸೂರತ್ನಲ್ಲಿ ಅತಿ ದೊಡ್ಡ ಬಟ್ಟೆ ವ್ಯಾಪಾರಿಯಾಗಿದ್ರು. ಈ ದಿಶಿತ್ ಹೆಸರಲ್ಲೂ ಒಂದು ಬಟ್ಟೆ ಮಿಲ್ ಇತ್ತು. ಇವನಿಗೆ ಮದುವೆ ಆಗಿತ್ತು. ಹೆಂಡತಿ ವೆಲ್ಸಿ ಜರಿವಾಲಾ. ಇವರಿಗೆ 1.5 ವರ್ಷದ ಮುದ್ದಾದ ಮಗಳೂ ಇದ್ಲು. ಕುಟುಂಬದಲ್ಲಿ ಎಲ್ಲ ಚೆನ್ನಾಗಿತ್ತು. ದುಡ್ಡು ಕಾಸಿಗೆ ಏನೂ ಕೊರತೆ ಇರಲಿಲ್ಲ. ಇವರ ರಿಲೇಟಿವ್ಸ್ ಎಲ್ಲರೂ ಸೂರತ್ನಲ್ಲೇ ಇರ್ತಾ ಇದ್ರು. ಅವತ್ತು 27 ಜೂನ್ 2016 ಒಬ್ಬ ದೂರದ ಸಂಬಂಧಿಕರ ಮನೆಗೆ ಡಿನ್ನರ್ಗೆ ಹೋಗೋ ಪ್ಲಾನ್ ಆಗಿತ್ತು. ಅದಕ್ಕೆ ಅಂತ ದಿಶಿತ್ ಆಫೀಸ್ಗೆ ಹೋಗಿರಲಿಲ್ಲ. ವೆಲ್ಸಿ ಮತ್ತು ಮಗಳ ಜೊತೆ ಮನೆಯಲ್ಲೇ ಇದ್ರು. ಸಂಜೆ ಒಟ್ಟಿಗೆ ಆ ಸಂಬಂಧಿಯ ಮನೆಗೆ ಹೋಗಿ ಊಟ ಮುಗಿಸ್ಕೊಂಡು ರಾತ್ರಿ 9 ಗಂಟೆ ಸುಮಾರಿಗೆ ಮನೆಗೆ ರಿಟರ್ನ್ ಬಂದಿದ್ರು. ದಿಶಿತ್ ತನ್ನ ಹೋಂಡಾ ಜಾಸ್ ಕಾರನ್ನು ಗ್ರೌಂಡ್ ಫ್ಲೋರ್ನಲ್ಲಿ ಪಾರ್ಕ್ ಮಾಡಿ ಫಸ್ಟ್ ಫ್ಲೋರ್ಗೆ ತನ್ನ ಬೆಡ್ರೂಮ್ಗೆ ಹೋಗ್ತಾನೆ. ಸಡನ್ ಆಗಿ ಏನೋ ನೆನಪಾಗುತ್ತೆ. ನಾನು ಪಾರ್ಕಿಂಗ್ ಏರಿಯಾದ ಲೈಟ್ಸ್ ಆಫ್ ಮಾಡಿಲ್ಲ ಅಂತ ಅವನಿಗೆ ಅನಿಸುತ್ತೆ. ಅದಕ್ಕೆ ಹೆಂಡತಿ ವೆಲ್ಸಿಗೆ, ಅರೆ ಯಾವುದೋ ಜ್ಞಾನದಲ್ಲಿ ನಾನು ಪಾರ್ಕಿಂಗ್ ಏರಿಯಾ ಲೈಟ್ಸ್ ಆಫ್ ಮಾಡೋದನ್ನು ಮರ್ತುಬಿಟ್ಟೆ, ಇರು ಹೋಗಿ ಆಫ್ ಮಾಡಿ ಬರ್ತೀನಿ ಅಂತ ಹೇಳಿ ಕೆಳಗಡೆ ಹೋಗ್ತಾನೆ. ಸರಿ ಅಂತ ಹೆಂಡತಿ ಕೂಡ ಮಲ್ಗೋಕೆ ರೆಡಿ ಆಗ್ತಾಳೆ. ಆದರೆ 10-15 ನಿಮಿಷ ಆದರೂ ದಿಶಿತ್ ಮೇಲೆ ಬರಲ್ಲ. ಮೇಲಿಂದಲೇ ವೆಲ್ಸಿ, ಏನು ಮಾಡ್ತಾ ಇದ್ದೀರಾ, ಯಾಕೆಷ್ಟು ಲೇಟ್ ಅಂತ ಕರೀತಾಳೆ. ಆಗ ದಿಶಿತ್, 1 ನಿಮಿಷ ಬರ್ತಾ ಇದ್ದೀನಿ ಅಂತಾನೆ. ಹೀಗೆ ಮತ್ತೆ 5-10 ನಿಮಿಷ ಆಗುತ್ತೆ. ಗಂಡ ದಿಶಿತ್ ರೂಮ್ಗೆ ಬರೋದೇ ಇಲ್ಲ. ಅದಕ್ಕೆ ವೆಲ್ಸಿ, ಇವರೆಲ್ಲಿ ಹೋದ್ರು, ನಾನೇ ಹೋಗಿ ನೋಡ್ತೀನಿ ಅಂತ ಮಗಳನ್ನು ಮಲಗಿಸಿ ಕೆಳಗಡೆ ಬರ್ತಾಳೆ. ಬಾಗಿಲು ಓಪನ್ ಮಾಡಿ ಅಲ್ಲಿನ ದೃಶ್ಯ ನೋಡಿದ ಕೂಡಲೇ ಅವಕ್ಕಾಗಿ ನಿಂತುಬಿಡ್ತಾಳೆ. ಆ ಶಾಕಲ್ಲಿ ಅವಳ ಬಾಯಿಂದ ಸೌಂಡೇ ಬರಲಿಲ್ಲ. ಯಾಕಂದರೆ ಅಲ್ಲಿ ಯಾರೋ ಮೂವರು ದಿಶಿತ್ ಕತ್ತಿನ ಮೇಲೆ ಚಾಕು ಬೆದರಿಸ್ತಾ ಇದ್ರು. ಅವರೆಲ್ಲ ಮುಖಕ್ಕೆ ಮಾಸ್ಕ್ ಮತ್ತು ಕೈಗಳಿಗೆ ಗ್ಲೌಸ್ ಹಾಕ್ಕೊಂಡಿದ್ರು. ದಿಶಿತ್ ಅವರಿಂದ ಬಚಾವಾಗೋಕೆ ತುಂಬ ಟ್ರೈ ಮಾಡ್ತಿದ್ದ. ಯಾರು ನೀವು, ಏನು ಬೇಕು ನಿಮಗೆ ಅಂತ ಜೋರಾಗಿ ಕಿರ್ಚ್ತಾ ಇದ್ದ. ಆದರೆ ಅವರು 3 ಜನ ತುಂಬ ಸ್ಟ್ರಾಂಗ್ ಇದ್ದುದರಿಂದ ದಿಶಿತ್ಗೆ ಕೊಸರಾಡೋಕ್ಕೂ ಆಗ್ತಿರಲಿಲ್ಲ. ಹಾಗೆ ವೆಲ್ಸಿ ಕಡೆಗೆ ತಿರುಗಿದ್ದ ಆ ಮೂವರಲ್ಲಿ ಒಬ್ಬ ಕೂಗಿದ್ರೆ ಇವನನ್ನು ಇಲ್ಲೇ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ನಂತರ ಇಬ್ಬರನ್ನು ಕರ್ಕೊಂಡು ರೂಮ್ ಒಳಗೆ ಹೋಗ್ತಾರೆ. ಒಬ್ಬ ದಿಶಿತ್ ಕತ್ತಿಗೆ ಚಾಕು ಹಿಡಿದು ನಿಂತಿದ್ದ. ಮತ್ತಿಬ್ರು ದುಡ್ಡು ಮತ್ತು ಒಡವೆ ದೋಚ್ತಾ ಒಂದು ಬ್ಯಾಗಲ್ಲಿ ತುಂಬಿಸ್ಕೊಳ್ತಾ ಇದ್ರು. ಆವಾಗಷ್ಟೇ ಹೊರಗೆ ಡಿನ್ನರ್ಗೆ ಹೋಗಿ ಬಂದಿದ್ರಿಂದ ವೆಲ್ಸಿ ಇನ್ನೂ ಬಟ್ಟೆ ಚೇಂಜ್ ಮಾಡಿರಲಿಲ್ಲ. ಮೈ ಮೇಲೆ ಒಡವೆ ಎಲ್ಲ ಹಾಗೆ ಇದ್ವು. ದಿಶಿತ್ ಕೂಡ ತನ್ನ ಮೈ ಮೇಲೆ ತುಂಬ ಚಿನ್ನ ಹಾಕ್ಕೊಂಡಿದ್ದ. ಆ ಕಿರಾತಕರು ವೆಲ್ಸಿಯ ಒಡವೆ ಕೂಡ ಬಿಚ್ಚಿಸ್ಕೋತಾರೆ. ನಂತರ ವೆಲ್ಸಿಗೆ ಚಾಕು ತೋರಿಸಿ, ನೀನು ಮಗುನ ಎತ್ಕೊಂಡು ಬಾತ್ರೂಮ್ ಒಳಗಡೆ ಹೋಗು, ಕಿರ್ಚಾಡಿದ್ರೆ ಇವನನ್ನು ಇಲ್ಲೇ ಸಾಯಿಸ್ಬಿಡ್ತೀವಿ ಅಂತ ಹೆದರಿಸ್ತಾರೆ. ವೆಲ್ಸಿ ಮರು ಮಾತಾಡದೆ ಮಗಳನ್ನು ಕರ್ಕೊಂಡು ಬಾತ್ರೂಮ್ಗೆ ಹೋಗ್ತಾಳೆ. ಹೊರಗಡೆಯಿಂದ ಬಾತ್ರೂಮ್ನ ಡೋರ್ ಲಾಕ್ ಮಾಡಿಬಿಡ್ತಾರೆ. ಸುಮಾರು 1.5 ಗಂಟೆ ವೆಲ್ಸಿ ಬಾತ್ರೂಮಲ್ಲೇ ಇದ್ಲು. 1.5 ಗಂಟೆ ನಂತರ ಹೊರಗಡೆಯಿಂದ ಸೌಂಡ್ ಬರೋದು ನಿಂತಿತ್ತು. ಹೇಗೋ ಧೈರ್ಯ ಮಾಡಿ ದಿಶಿತ್ ಅಂತ ಕರೀತಾಳೆ. ಬಟ್ ನೋ ರೆಸ್ಪಾನ್ಸ್. ರಾತ್ರಿ 11:30 ಸುಮಾರಿಗೆ ಬಾತ್ರೂಮ್ ವಿಂಡೋ ಒಡೆದು ಸಹಾಯಕ್ಕಾಗಿ ಜೋರಾಗಿ ಕಿರಿಚ್ತಾಳೆ. ಯಾರದು ಇಷ್ಟೊತ್ತಿಗೆ ಕಿರಿಚ್ತಾ ಇದ್ದಾರೆ, ಏನಾಯಿತು ಅಂದ್ಕೊಂಡು ಕೆಲವು ಜನರು ಹೊರಗಡೆ ಬಂದು ನೋಡ್ತಾರೆ. ವೆಲ್ಸಿಯ ಸೌಂಡ್ ಕೇಳಿ ಅವರ ಮನೆ ಕಡೆ ಓಡಿ ಬರ್ತಾರೆ. ಮನೆಯ ಬಾಗಿಲುಗಳೆಲ್ಲ ಓಪನ್ ಇದ್ವು. ಅಲ್ಲಿಂದ ಫಸ್ಟ್ ಫ್ಲೋರಲ್ಲಿದ್ದ ಬೆಡ್ರೂಮ್ಗೆ ಹೋಗ್ತಾರೆ. ಅಲ್ಲಿ ಮನೆಯೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿತ್ತು. ಬೆಡ್ ಮೇಲೆ ದಿಶಿತ್ ಮಲಗಿದ್ದ. ಬೆಡ್ನ ಒಂದು ಬದಿಯಲ್ಲಿ ರಕ್ತ ಹರಿತಾ ಇತ್ತು. ಈ ದೃಶ್ಯ ನೋಡಿ ಎಲ್ಲರೂ ಬೆವ್ತು ಹೋಗಿದ್ರು. ಬಾತ್ರೂಮ್ ಡೋರ್ ಓಪನ್ ಮಾಡ್ತಾರೆ. ಹೊರಗೆ ಬಂದ ವೆಲ್ಸಿ ಗಂಡನ ಸ್ಥಿತಿ ನೋಡಿ ಜೋರಾಗಿ ಅಳ್ತಾ ಕುಸಿದು ಬೀಳ್ತಾಳೆ. ತಕ್ಷಣ ಪೊಲೀಸರಿಗೆ ಫೋನ್ ಮಾಡ್ತಾರೆ. ಹೈಫೈ ಫ್ಯಾಮಿಲಿ ಆದ ಕಾರಣ ಪೊಲೀಸರು ತಕ್ಷಣ ಬರ್ತಾರೆ. ಮನೆ ಯಜಮಾನ ದಿಶಿತ್ ಬೆಡ್ ಮೇಲೆ ಕೊಲೆಯಾಗಿ ಬಿದ್ದಿದ್ದ. ದೇಹ ಪರಿಶೀಲನೆ ಮಾಡಿ ಬೇಸಿಕ್ ಇನ್ವೆಸ್ಟಿಗೇಷನ್ ಮುಗಿಸ್ತಾರೆ.
ದೇಹವನ್ನು ಪೋಸ್ಟ್ ಮಾರ್ಟಮ್ಗೆ ಆಸ್ಪತ್ರೆಗೆ ಕಳಿಸ್ತಾರೆ. ಮನೆಯ ಲಾಕರ್ ಓಪನ್ ಇತ್ತು. ದುಡ್ಡು ಒಡವೆ ದೋಚಲಾಗಿತ್ತು. ಮನೆಯ ಎಲ್ಲ ರೂಮ್ಗಳಲ್ಲೂ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು. ಮೇಲ್ನೋಟಕ್ಕೆ ಇದು ದರೋಡೆಕೋರರ ಕೃತ್ಯ ಅನ್ನೋ ರೀತಿ ಭಾಸವಾಗಿತ್ತು. ರೂಮ್ನ ಒಂದು ಕಡೆ ವೆಲ್ಸಿ ಕೂತಿದ್ಲು. ಅತ್ತು ಸಾಕಾಗಿ ಅವಳ ಬಾಯಿಂದ ಮಾತುಗಳೇ ಹೊರಡ್ತಾ ಇರಲಿಲ್ಲ. ಪೊಲೀಸರು ಕೊಲೆ ಕೇಸ್ ದಾಖಲಿಸಿಕೊಂಡು ಫೀಲ್ಡ್ಗಿಳಿತಾರೆ. ಕೊಲೆಯಾದವನು ಸೂರತ್ನ ಬಿಗ್ ಶಾಟ್ ಆಗಿದ್ದರಿಂದ ಮೀಡಿಯಾದಲ್ಲೂ ಸುದ್ದಿಯಾಗಿತ್ತು. ಎಲ್ಲ ಟಿವಿ ಪೇಪರ್ಗಳಲ್ಲೂ ಹೆಡ್ಲೈನ್ ಸ್ಟೋರಿ ಆಗಿತ್ತು. ದಿಶಿತ್ ಮನೆ ಹತ್ರ ರಿಪೋರ್ಟರ್ಸ್ ನೆರೆದಿದ್ರು. ಪೊಲೀಸ್ ಹೈಯರ್ ಆಫೀಸರ್ ಕೂಡ ಘಟನಾ ಸ್ಥಳಕ್ಕೆ ಬಂದಿದ್ರು. ಘಟನೆ ನಡೆದಾಗ ಮನೆಯಲ್ಲಿ 3 ಜನ ಇದ್ರು: ದಿಶಿತ್, ವೆಲ್ಸಿ ಮತ್ತು ಪುಟ್ಟ ಕಂದಮ್ಮ. ರಾತ್ರಿಯಿಂದ ಹತ್ತು ವೆಲ್ಸಿ ಸುಸ್ತಾಗಿದ್ಲು. ರಾತ್ರಿ ಏನಾಯಿತು ಅಂತ ಹೇಳೋಕೆ ಪ್ರತ್ಯಕ್ಷ ಸಾಕ್ಷಿ ಅವಳೊಬ್ಳೆ. ಆದರೆ ಅವಳು ಮಾತಾಡೋ ಸ್ಟೇಜಲ್ಲಿರಲಿಲ್ಲ. ಈ ಬಂಗಲೆಯಲ್ಲಿ ದಿಶಿತ್ನ ಅಪ್ಪ, ಅಮ್ಮ, ತಮ್ಮ ಮತ್ತು ಚಿಕ್ಕಪ್ಪನ ಫ್ಯಾಮಿಲಿ ಕೂಡ ಇರ್ತಿತ್ತು. ಆದರೆ ಘಟನೆ ನಡೆದಾಗ ಅವರು ಯಾರೂ ಮನೆಯಲ್ಲಿ ಇರಲಿಲ್ಲ. ಜೂನ್ 24 ಅಂದರೆ ಕೊಲೆಯಾಗೋ 3 ದಿನದ ಹಿಂದೆ ಅವರು ಮಾರಿಷಿಯಸ್ ಟ್ರಿಪ್ ಹೋಗಿದ್ರು. ಪೊಲೀಸರು ಅಕ್ಕಪಕ್ಕದವರನ್ನ ವಿಚಾರಿಸ್ತಾರೆ. ರಾತ್ರಿ ಏನಾದರೂ ಕಿರ್ಚಾಡೋ ಸೌಂಡ್ ಕೇಳಿಸ್ತಾ? ಆ ರಾತ್ರಿ ಏನಾಯಿತು ಅಂತ ವಿಚಾರಿಸ್ತಾರೆ. ಬಟ್ ಆಶ್ಚರ್ಯ ಅಂದರೆ ಯಾರಿಗೂ ಏನೋ ಗೊತ್ತಿರಲಿಲ್ಲ. ಪೊಲೀಸರು ಏರಿಯಾದಲ್ಲಿದ್ದ CCTV ಫುಟೇಜ್ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ. ಈ ವೇಳೆ ಪೊಲೀಸರಿಗೆ ಒಂದು ಮೇಜರ್ ಕ್ಲೂ ಸಿಕ್ಕಿತ್ತು. ಆ ಬದ್ಮಾಶ್ಗಳ ಚಲನವಲನ ಎದುರು ಮನೆಯ CCTVಯಲ್ಲಿ ರೆಕಾರ್ಡ್ ಆಗಿತ್ತು. ರಾತ್ರಿ 9 ಗಂಟೆಗೆ ದಿಶಿತ್ ತನ್ನ ಕಾರ್ ಡ್ರೈವ್ ಮಾಡಿಕೊಂಡು ಮನೆ ಹತ್ರ ಬರ್ತಾನೆ. ಇವನ ಹಿಂದೆ ಒಂದು ಆಟೋ ರಿಕ್ಷಾ ಫಾಲೋ ಮಾಡಿಕೊಂಡು ಬಂದಿತ್ತು. ಕಾರ್ ಮನೆಯ ಪಾರ್ಕಿಂಗ್ ಒಳಗಡೆ ಹೋಗುತ್ತೆ. 1-2 ನಿಮಿಷ ಆ ರಿಕ್ಷಾ ಅಲ್ಲೇ ನಿಂತ್ಕೊಂಡಿತ್ತು. ಆಮೇಲೆ U-ಟರ್ನ್ ತಗೊಂಡು ಹೋಗುತ್ತೆ. ನಂತರ ಇಬ್ಬರು ವ್ಯಕ್ತಿಗಳು ನಡ್ಕೊಂಡು ದಿಶಿತ್ ಮನೆ ಹತ್ರ ಹೋಗ್ತಾರೆ. ಇದೆಲ್ಲವೂ ಆ CCTVಯಲ್ಲಿ ಕ್ಲಿಯರ್ ಆಗಿ ರೆಕಾರ್ಡ್ ಆಗಿತ್ತು. ಒಬ್ಬನ ಕೈಯಲ್ಲಿ ಬಟ್ಟೆಯ ಬ್ಯಾಗ್ ಇತ್ತು, ಮತ್ತೊಬ್ಬನ ಕೈ ಖಾಲಿ ಇತ್ತು. ಆದರೆ ಇವರಿಬ್ಬರ ಮುಖ ಕಾಣಿಸ್ತಾ ಇರಲಿಲ್ಲ. ಹಿಂದೆಯಿಂದ ರೆಕಾರ್ಡ್ ಆಗಿತ್ತು. ಇವರಿಬ್ಬರು 9:30 ಸುಮಾರಿಗೆ ದಿಶಿತ್ ಮನೆ ಒಳಗಡೆ ಹೋಗ್ತಾರೆ. ಇದಾದ ನಂತರ 11:30 ಸುಮಾರಿಗೆ ದಿಶಿತ್ ಕಾರ್ ಹೊರಗಡೆ ಬರುತ್ತೆ. ಅಂದರೆ ಈ ಇಬ್ಬರು ಖತರ್ನಾಕ್ಗಳು ದಿಶಿತ್ನನ್ನ ಕೊಲೆ ಮಾಡಿ ಅವನದ್ದೇ ಕಾರಲ್ಲಿ ಎಸ್ಕೇಪ್ ಆಗಿರಬಹುದು ಅಂತ ಪೊಲೀಸರು ಲೆಕ್ಕಾಚಾರ ಹಾಕ್ತಾರೆ. ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿದ್ರಿಂದ ಪೊಲೀಸರ ಮೇಲೆ ತುಂಬಾ ಪ್ರೆಷರ್ ಇತ್ತು. 2 ದಿನದ ನಂತರ ದಿಶಿತ್ ಮನೆಗೆ ಹೋಗಿ ವೆಲ್ಸಿ ವಿಚಾರಣೆ ಮಾಡ್ತಾರೆ. ವೆಲ್ಸಿ ಆ ರಾತ್ರಿ ನಡೆದಿದ್ದನ್ನು ಹೇಳ್ತಾಳೆ. ಗಂಡ ಕೆಳಗೆ ಹೋಗಿದ್ದು, ಆಮೇಲೆ ತಾನು ಹೋಗಿದ್ದು, ನಂತರ ದರೋಡೆಕೋರರು ಒಳಗಡೆ ಕರ್ಕೊಂಡು ಬಂದು ಅವಳನ್ನು ಬಾತ್ರೂಮಲ್ಲಿ ಲಾಕ್ ಮಾಡಿದ್ದು ಎಲ್ಲವನ್ನು ಹೇಳ್ತಾಳೆ. ನಾನು ಬಾತ್ರೂಮ್ನಿಂದ ಹೊರಗಡೆ ಬಂದಾಗ ನನ್ನ ಗಂಡ ಬೆಡ್ ಮೇಲೆ ಸತ್ತು ಬಿದ್ದಿದ್ರು ಅಂತ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಅವಳನ್ನು ಸಮಾಧಾನ ಮಾಡಿ ಕೆಲವೊಂದು ಪ್ರಶ್ನೆ ಕೇಳ್ತಾರೆ. ದಿಶಿತ್ಗೆ ಯಾರ ಜೊತೆ ಆದರೂ ಕಿರಿಕಾಗಿತ್ತಾ? ಫ್ಯಾಕ್ಟ್ರಿಯಲ್ಲಿ ಹೇಗಿದೆ ಎನ್ವೈರ್ಮೆಂಟ್ ಅಂತೆಲ್ಲ ಕೇಳ್ತಾರೆ. ಅದಕ್ಕೆ ವೆಲ್ಸಿ, ಸರ್ ಅವರು ತುಂಬ ಒಳ್ಳೆಯವರು, ಯಾರ ಜೊತೆನೂ ಕಿರಿಕ್ ಮಾಡ್ತಾ ಇರಲಿಲ್ಲ, ಮಾತಿಂದನೇ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ರು ಅಂತಾಳೆ. ಸರಿ, ಮನೆಯಿಂದ ಏನೇನು ದೋಚಿದ್ದಾರೆ ಅಂತ ಕೇಳ್ತಾರೆ. ಅದಕ್ಕವಳು ಒಡವೆ ಮತ್ತು 60,000 ಕ್ಯಾಶ್ ಕದ್ದಿದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾಳೆ. ಪೊಲೀಸರು ಮನೆಯ 1 ಇಂಚು ಬಿಡದೆ ತಪಾಸಣೆ ಮಾಡ್ತಾರೆ. ಈ ವೇಳೆ ಯಾರೂ ಕೂಡ ಫೋರ್ಸ್ಫುಲಿ ಮನೆಗೆ ಒಳಗೆ ನುಗ್ಗಿರೋ ಕುರುಹು ಕಾಣಿಸಲ್ಲ. ಬಾಗಿಲುಗಳು ಡ್ಯಾಮೇಜ್ ಆಗಿರಲಿಲ್ಲ. ದರೋಡೆಕೋರರು ಮನೆಯ ಇಂಚಿಂಚು ಗೊತ್ತಿರೋ ಹಾಗೆ ಸಲೀಸಾಗಿ ಮನೆಗೆ ನುಗ್ಗಿದ್ರು. ಇದೊಂದು ಮುಖ್ಯ ಎವಿಡೆನ್ಸ್ ಆಗಿತ್ತು. ನಂತರ ಇವರ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಕೆಲಸದವರು, ಡ್ರೈವರ್, ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಎಂಪ್ಲಾಯೀಸ್, ವಾಚ್ಮ್ಯಾನ್, ಫ್ರೆಂಡ್ಸ್, ಹೀಗೆ ಎಲ್ಲರ ಹತ್ರ ವಿಚಾರಣೆ ಮಾಡ್ತಾರೆ. ಎಲ್ಲರೂ ದಿಶಿತ್ ತುಂಬ ಒಳ್ಳೆಯವರು ಅಂತಾನೆ ಹೇಳ್ತಾರೆ. ಹಾಗಾದರೆ ಇಷ್ಟು ಒಳ್ಳೆ ವ್ಯಕ್ತಿ ಕೊಲೆ ಯಾಕಾದ? ದರೋಡೆ ಮಾಡೋದೇ ಉದ್ದೇಶ ಆಗಿದ್ರೆ ಹೆದರಿಸಿ ಬೆದರಿಸಿ ದೋಚ್ಕೊಂಡು ಹೋಗಬಹುದಿತ್ತು. ಅದು ಬಿಟ್ಟು ಇವನನ್ನು ಕೊಲೆ ಮಾಡಿ ಯಾಕೆ ಹೋದ್ರು? ಈ ಪ್ರಶ್ನೆಗೆ ಪೊಲೀಸರು ಉತ್ತರ ಹುಡುಕ್ತಾ ಇದ್ರು. ರಿಲೇಟಿವ್ಸ್ ಮತ್ತು ಅಕ್ಕಪಕ್ಕದವರ ಹತ್ರ ವಿಚಾರಣೆ ಮಾಡ್ತಾರೆ. ಊರಲ್ಲಿ ದಿಶಿತ್ನ ದೂರದ ರಿಲೇಟಿವ್ ಒಬ್ಬರು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ದಿಶಿತ್ ತಂದೆ ತಾಯಿ ಕೂಡ ಫಾರಿನ್ ಹೋಗಿದ್ರು. ಹೀಗಾಗಿ ಲೂಟಿಕೋರರು ಇದೆಲ್ಲ ಗೊತ್ತು ಮಾಡಿಕೊಂಡೇ ಫುಲ್ ಪ್ರೂಫ್ ಪ್ಲಾನ್ ಮಾಡಿ ಈ ಕೃತ್ಯ ಎಸಗಿದ್ದಾರೆ ಅಂತ ಪೊಲೀಸರು ಅನುಮಾನ ಪಡ್ತಾರೆ. ಆ ರಾತ್ರಿ ದಿಶಿತ್ ಮತ್ತು ವೆಲ್ಸಿ ಡಿನ್ನರ್ಗೆ ಹೋಗಿದ್ದ ರಿಲೇಟಿವ್ನನ್ನು ವಿಚಾರಣೆ ಮಾಡ್ತಾರೆ. ಸರ್, ನಮ್ಮ ಮನೆಯಲ್ಲಿ ಊಟ ಮಾಡಿಕೊಂಡು 3 ಜನ ಖುಷಿಯಾಗಿ ಮನೆ ಕಡೆ ಹೋದ್ರು. ಈಗ ನೋಡಿದ್ರೆ ಹಿಂಗಾಗಿದೆ. ನಮ್ಮ ಮನೆ ಊಟನೇ ಅವನ ಪಾಲಿಗೆ ಕೊನೆ ಊಟ ಆಗ್ಬಿಡ್ತಲ್ಲ ಸರ್ ಅಂತ ಗೋಳಾಡ್ತಾರೆ. ಪೊಲೀಸರು ಅವರ ಮನೆಯಲ್ಲೂ ಪರಿಶೀಲನೆ ಮಾಡ್ತಾರೆ. ಅವರ ಮನೆಯಲ್ಲಿ ಇಂಪಾರ್ಟೆಂಟ್ ಏನೂ ಸಿಗಲ್ಲ. ನೆಕ್ಸ್ಟ್, ಹುಡುಗಿ ಲವ್ ಲಫ್ಡ ಆ್ಯಂಗಲ್ನಲ್ಲಿ ತನಿಖೆ ಮಾಡ್ತಾರೆ. ದಿಶಿತ್ಗೆ ಯಾವುದಾದ್ರೂ ಹುಡುಗಿ ಜೊತೆ ಲಿಂಕ್ ಇದೆಯಾ ಅಂತ ನೋಡ್ತಾರೆ. ಅಲ್ಲೂ ದಿಶಿತ್ ಕ್ಲೀನ್ ಇದ್ದ. ಅಲ್ಲಿಗೆ ಪೊಲೀಸರು ಒಂದು ಕನ್ಕ್ಲೂಷನ್ಗೆ ಬಂದಿದ್ರು. ಈ ಕೊಲೆ ಹಿಂದೆ ಪಕ್ಕಾ ಯಾರು
ಯಾರೋ ಫ್ಯಾಮಿಲಿ ಮೆಂಬರ್ನದ್ದೇ ಕೈವಾಡ ಇದೆ ಅಂದ್ಕೊಂಡು ಆ ದಿಕ್ಕಿನಲ್ಲಿ ತನಿಖೆ ಆರಂಭಿಸ್ತಾರೆ. ಒಮ್ಮೆ ಪೊಲೀಸರ ಟೀಮ್ ಅದುವರೆಗೂ ಆಗಿರೋ ತನಿಖೆ, ಕಲೆಕ್ಟ್ ಮಾಡಿರೋ ಎವಿಡೆನ್ಸ್, ಎಲ್ಲರೂ ಕೊಟ್ಟಿರೋ ಸ್ಟೇಟ್ಮೆಂಟ್ ಇಟ್ಕೊಂಡು ರೌಂಡ್ ಟೇಬಲ್ ಡಿಸ್ಕಷನ್ ಮಾಡ್ತಾರೆ. ಅದರಲ್ಲಿ ಕೆಲವು ಪೊಲೀಸ್ ಅಧಿಕಾರಿಗಳು ಹೆಂಡತಿ ವೆಲ್ಸಿ ಮೇಲೆ ಅನುಮಾನ ಪಡ್ತಾರೆ. ಸರ್, ವೆಲ್ಸಿಯೇ ಹೇಳಿರೋ ಪ್ರಕಾರ ಇವರಿಬ್ಬರದ್ದು 3 ವರ್ಷದ ಹಿಂದೆ ಅಷ್ಟೇ ಮದುವೆ ಆಗಿತ್ತು. ಪಕ್ಕಾ ಅರೇಂಜ್ ಮ್ಯಾರೇಜ್. 1.5 ವರ್ಷದ ಮಗಳಿದ್ದಾಳೆ. ಒಂದ್ ವೇಳೆ ದಿಶಿತ್ ಜೊತೆ ದುಶ್ಮನಿ ಇದ್ದಿದ್ರೆ ಅವನನ್ನ ಅಲ್ಲೇ ಕೊಲೆ ಮಾಡಿ ಓಡ್ ಹೋಗ್ತಿದ್ರು. ಕುತ್ತಿಗೆ ಹತ್ರ ಚಾಕು ಇಟ್ಕೊಂಡು ಮೇಲೆ ಬರ್ತಾ ಇರಲಿಲ್ಲ. ಒಂದ್ ವೇಳೆ ದರೋಡೆಯದ್ದೇ ಪ್ಲಾನ್ ಆಗಿದ್ರೆ ವೆಲ್ಸಿ ಮತ್ತು ಮಗುವನ್ನ ಬಾತ್ರೂಮ್ಗೆ ಕಳಿಸಿ ಲಾಕ್ ಯಾಕೆ ಮಾಡಿದ್ರು? ವೆಲ್ಸಿ ಅವರ ವಿರುದ್ಧ ಕಂಪ್ಲೇಂಟ್ ಕೊಡಬಹುದು ಅಂತ ಗೊತ್ತಿದ್ದು ಇವಳನ್ನ ಜೀವಂತವಾಗಿ ಯಾಕೆ ಬಿಟ್ರು ಅಂತ ಅನುಮಾನ ವ್ಯಕ್ತಪಡಿಸ್ತಾರೆ. ಕೊಲೆ ನಡೆದಿರೋ ಸ್ಟೈಲ್ ನೋಡಿದರೆ ಕೊಲೆಗಾರರಿಗೆ ಮನೆಯ ಬಗ್ಗೆ ಎಲ್ಲ ಡೀಟೇಲ್ಸ್ ಗೊತ್ತಿದ್ದಂಗೆ ಕಾಣಿಸುತ್ತೆ. ಅವರಿಗೆ ಯಾವುದರ ಬಗ್ಗೆಯೂ ಭಯ ಇರಲಿಲ್ಲ. ಹಾಗಾಗಿಯೇ ನಿರಾಯಾಸವಾಗಿ ತಾವು ಬಂದಿದ್ದ ಕೆಲಸ ಮಾಡಿ ಮುಗಿಸಿ ಹೋಗಿದ್ದಾರೆ. ಐ ಥಿಂಕ್ ಮನೆಯ ಸದಸ್ಯರೇ ಯಾರೋ ಕೊಲೆ ಮಾಡಿ ನಂತರ ನಮ್ಮ ದಿಕ್ಕು ತಪ್ಪಿಸೋಕೆ ದರೋಡೆ ಆ್ಯಂಗಲ್ ನೀಡಿರಬಹುದು ಅಂತ ಒಬ್ಬ ಅಧಿಕಾರಿ ಹೇಳ್ತಾರೆ. ಹಾಗಾದರೆ ಆ ಮನೆ ಸದಸ್ಯ ಯಾರು? ದಿಶಿತ್ ಮೇಲೆ ಯಾರಿಗೆ ಮತ್ತು ಯಾಕೆ ಇಷ್ಟು ದ್ವೇಷ? ದಿಶಿತ್ ದೇಹ ತಪಾಸಣೆ ಮಾಡಿದಾಗ ಅವನ ಮೈ ಮೇಲಿದ್ದ ಚೈನ್, ಉಂಗುರ, ವಾಚ್ ಮತ್ತು ಪರ್ಸಲ್ಲಿದ್ದ ಕ್ಯಾಶ್, ಡೆಬಿಟ್ ಹಾಗೂ ಕ್ರೆಡಿಟ್ ಕಾರ್ಡ್ಗಳು ಹಾಗೇ ಇದ್ವು. ಇದೂ ಕೂಡ ಬಹಳ ಮುಖ್ಯ ಎವಿಡೆನ್ಸ್ ಆಗಿತ್ತು. ದರೋಡೆ ಮಾಡೋರು ಮೈ ಮೇಲಿದ್ದ ಒಡವೆ ಯಾಕೆ ಬಿಟ್ಟು ಹೋಗ್ತಾರೆ? ಇಲ್ಲಿಂದ ಪೊಲೀಸರಿಗೆ ಇದು ದರೋಡೆಗೆ ಆಗಿರೋ ಕೊಲೆಯಲ್ಲ, ಬದಲಿಗೆ ದಿಶಿತ್ನನ್ನ ಸಾಯಿಸಲೇಬೇಕಂತ ಮಾಡಿರೋ ಕೊಲೆ ಅನ್ನೋದು ಪಕ್ಕಾ ಆಗಿತ್ತು. ಹೀಗೆ 2 ದಿನ ಕಳೆದು ಹೋಗುತ್ತೆ. ಪೊಲೀಸರು ವೆಲ್ಸಿ ಸ್ಟೇಟ್ಮೆಂಟ್ನ ಮತ್ತೊಮ್ಮೆ ಸ್ಟಡಿ ಮಾಡ್ತಾರೆ. ಈ ಬಾರಿ ಅವರ ಅನುಮಾನದ ರಡಾರ್ನಲ್ಲಿ ಅವಳೇ ಇದ್ಲು. ವೆಲ್ಸಿ ತನ್ನ ಸ್ಟೇಟ್ಮೆಂಟ್ನಲ್ಲಿ ಪಾರ್ಕಿಂಗ್ ಏರಿಯಾದ ಲೈಟ್ಸ್ ಆನ್ ಇದ್ದ ಕಾರಣ ದಿಶಿತ್ ಲೈಟ್ಸ್ ಆಫ್ ಮಾಡೋಕೆ ಫಸ್ಟ್ ಫ್ಲೋರ್ನಿಂದ ಗ್ರೌಂಡ್ ಫ್ಲೋರ್ಗೆ ಹೋಗಿದ್ರು ಅಂದಿದ್ಲು. ಪೊಲೀಸರು ಮನೆ ಸರ್ಚ್ ಮಾಡಿದಾಗ ಪಾರ್ಕಿಂಗ್ ಏರಿಯಾದ ಸ್ವಿಚ್ ಫಸ್ಟ್ ಫ್ಲೋರ್ನಲ್ಲೂ ಇರೋದು ಅಬ್ಸರ್ವ್ ಮಾಡಿದ್ರು. ಅಂದರೆ ಮೇಲಿಂದನೇ ಲೈಟ್ಸ್ ಆಫ್ ಮಾಡಬಹುದಾಗಿತ್ತು. ಹಾಗಾದರೆ ದಿಶಿತ್ ಯಾಕೆ ಕೆಳಗಡೆ ಹೋದ? ಅಂದರೆ ಹೆಂಡತಿ ಸುಳ್ಳು ಹೇಳ್ತಿರಬಹುದಾ? ಪೊಲೀಸರಿಗೆ ಇನ್ನೊಂದು ಕ್ಲೂ ಸಿಗುತ್ತೆ. ವೆಲ್ಸಿ 3 ದರೋಡೆಕೋರರು ಮನೆಗೆ ಬಂದಿದ್ರು ಅಂದಿದ್ಲು. ಆದರೆ CCTVಯಲ್ಲಿ ಇಬ್ಬರೇ ರೆಕಾರ್ಡ್ ಆಗಿದ್ರು, ಇಬ್ಬರೇ ಕಾಣಿಸ್ತಾ ಇದ್ರು. ಹಾಗಾದರೆ ಮತ್ತೊಬ್ಬ ಎಲ್ಲಿ ಹೋದ? ವೆಲ್ಸಿ ಪ್ರಕಾರ ಈ 3 ಗಂಡನಿಗೆ ಹೊಡೆದು ಮೇಲೆ ಕರ್ಕೊಂಡು ಬಂದಿದ್ರು ಅಂದಿದ್ಲು. ದಿಶಿತ್ಗೆ ಕಣ್ಣಿನ ಸಮಸ್ಯೆ ಇತ್ತು, ಹಾಗಾಗಿ ಅವನು ಪವರ್ ಗ್ಲಾಸ್ ಹಾಕ್ತಾ ಇದ್ದ. ಇವಳು ಹೇಳಿದ ಪ್ರಕಾರ ಆ ಕೊಲೆಗಾರರು ದಿಶಿತ್ಗೆ ಹೊಡೆದಿದ್ರೆ ಅವನ ಗ್ಲಾಸ್ ಗ್ರೌಂಡ್ ಫ್ಲೋರ್ನಲ್ಲಾಗಲಿ, ಸ್ಟೆಪ್ಸ್ ಮೇಲಾಗಲಿ ಅಥವಾ ಅವನ ರೂಮ್ನಲ್ಲಾಗಲಿ ಬೀಳಬೇಕಾಗಿತ್ತು. ಆದರೆ ಪೊಲೀಸರು ಬಂದು ದಿಶಿತ್ ದೇಹ ನೋಡಿದಾಗ ಅವನ ಗ್ಲಾಸ್ ಅವನ ಮುಖದ ಮೇಲೆ ಹಾಗೆ ಇತ್ತು. ಅಷ್ಟರಲ್ಲಿ PM ರಿಪೋರ್ಟ್ ಬಂದಿತ್ತು. ರಿಪೋರ್ಟ್ನಲ್ಲಿ ಚಾಕುಯಿಂದ ದೇಹದ ಬೇರೆ ಬೇರೆ ಭಾಗಗಳಿಗೆ ಇರಿಯಲಾಗಿದೆ ಅಂತ ಹೇಳಲಾಗಿತ್ತು. ಮತ್ತೊಂದು ವಿಚಾರ ಅಂದರೆ ಅಕ್ಕಪಕ್ಕದವರು ದಿಶಿತ್ನದ್ದಾಗಲಿ ಹೆಂಡತಿಯದ್ದಾಗಲಿ ಕಿರುಚಾಟ ಕೇಳಿರಲಿಲ್ಲ. ತಡ ಮಾಡದೆ ಪೊಲೀಸರು ವೆಲ್ಸಿಯನ್ನ ಸ್ಟೇಷನ್ಗೆ ಕರ್ಕೊಂಡು ಬಂದು ಕೂರಿಸ್ಕೊತಾರೆ. ಸ್ವಲ್ಪ ಹೊತ್ತು ಯಾರೂ ಏನೂ ಮಾತಾಡಲ್ಲ. ಒಬ್ಬಳನ್ನೇ ಇಂಟರೋಗೇಷನ್ ರೂಮಲ್ಲಿ ಕೂರಿಸ್ತಾರೆ. ಕೂತು ಕೂತು ವೆಲ್ಸಿಯ ಅಸಹನೆಯ ಕಟ್ಟೆ ಹೊಡೆದಿರುತ್ತೆ. ನನ್ನನ್ನು ಯಾಕೆ ಹಿಂಗೆ ಕೂರಿಸಿದ್ದೀರಾ? ಬಿಡಿ ನನ್ನ, ನಾನು ನಮ್ಮ ಲಾಯರ್ ಹತ್ರ ಮಾತಾಡಬೇಕು ಅಂತ ರಂಪಾಟ ಆರಂಭಿಸ್ತಾಳೆ. ಒಳಗೆ ಬಂದ ಲೇಡಿ ಪೊಲೀಸ್, ಸಾಕು ನಿಲ್ಸು ನಿನ್ನ ನಾಟಕ, ನಮಗೆ ಎಲ್ಲವೂ ಗೊತ್ತಾಗಿದೆ, ನೀನೇ ಎಲ್ಲವೂ ನಿಜ ಹೇಳಿದರೆ ಸರಿ ಅಂತ ಖಡಕ್ಕಾಗಿ ಆವಾಜ್ ಹಾಕ್ತಾರೆ. ಅದಕ್ಕೆ ವೆಲ್ಸಿ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ. ನಾನೇನೂ ಮಾಡಿಲ್ಲ, ನಾನು ಯಾಕೆ ನನ್ನ ಗಂಡನನ್ನು ಕೊಲೆ ಮಾಡಲಿ? ನಾವಿಬ್ಬರೂ ತುಂಬ ಚೆನ್ನಾಗಿದ್ವಿ, ಒಂದಿನಾನೂ ಜಗಳ ಮಾಡಿಲ್ಲ. ದಿಶಿತ್ ತುಂಬ ಒಳ್ಳೆಯವನು, ನಮ್ಮ ಅತ್ತೆ ಮಾವ ಕೂಡ ದೇವರಂಥ ಮನುಷ್ಯರು, ನಿಮಗೆಲ್ಲೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಹೇಳ್ತಾಳೆ. ಪೊಲೀಸರು ಕೆಲ ಹೊತ್ತು ಅವಳನ್ನೇ ದಿಟ್ಟಿಸಿ ನೋಡ್ತಾರೆ. ನಂತರ ಒಂದು ಸ್ಮೈಲ್ ಕೊಟ್ಟು, ನೋಡು ದಿಶಿತ್ನ ನೀನೇ ಕೊಲೆ ಮಾಡಿರೋದು ಅನ್ನೋಕೆ ನಮ್ಮ ಹತ್ರ ತುಂಬ ಎವಿಡೆನ್ಸ್ ಇದೆ. ನಿನ್ನನ್ನು ಅರೆಸ್ಟ್ ಮಾಡಿ ನಮ್ಮ ಕಸ್ಟಡಿಗೆ ತಗೊಂಡು ಏರೋಪ್ಲೇನ್ ಹತ್ತಿಸಿ ನಿಜ ಬಾಯಿ ಬಿಡಿಸೋಕೆ ನಮಗೆ ಗೊತ್ತು. ಅದೆಲ್ಲ ಸುಮ್ಮನೆ ಯಾಕೆ? ನಮ್ಮ ಒಂದೇ ಒಂದು ಏಟು ಕೂಡ ನೀನು ತಡೆಯೋಕ್ಕಾಗಲ್ಲ, ಎಲ್ಲವೂ ನಿಜ ಹೇಳಿಬಿಡು ಅಂತ ತುಂಬ ಸಮಾಧಾನವಾಗಿ ಹೇಳ್ತಾರೆ. ಬಟ್ ಆ ಮೆಲುಧ್ವನಿ ಹಿಂದಿನ ಗಡಸುತನ ಅವಳಿಗೆ ಅರ್ಥವಾಗಿತ್ತು. ಇನ್ನು ನಾನು ನಾಟಕ ಆಡಿದರೆ ಸರಿಯಾಗಿ ಗೂಸ ಬೀಳುತ್ತೆ ಅಂತ ತಿಳಿದು, ಹೌದು ನಾನೇ ಕೊಲೆ ಮಾಡಿಸಿದ್ದು ಅಂತ ವೆಲ್ಸಿ ಹೇಳ್ತಾಳೆ. ಇಲ್ಲಿಂದ ವೆಲ್ಸಿ ತನ್ನ ಕಥೆ ಸ್ಟಾರ್ಟ್ ಮಾಡ್ತಾಳೆ. ಸರ್, ಈ ಕೊಲೆಯಲ್ಲಿ ಸುಕೇತು ಮೋದಿ ಅಲಿಯಾಸ್ ಸನ್ನಿ ಮತ್ತು ಅವನ ಡ್ರೈವರ್ ಧೀರೇಂದ್ರ ಸಿಂಗ್ ಚೌಹಾನ್ ಶಾಮೀಲಾಗಿದ್ದಾರೆ ಅಂತಾಳೆ. ಇವರಿಬ್ಬರು ಯಾರು ಅಂತ ಮುಂದೆ ಹೇಳ್ತೀವಿ.
ಸರ್, ಅವತ್ತು 27 ಜೂನ್ 2016 ಸಂಬಂಧಿಕರ ಮನೆಯಿಂದ ಊಟ ಮುಗಿಸ್ಕೊಂಡು ನಾನು, ನನ್ನ ಗಂಡ ಮತ್ತು ಮಗಳು ಮನೆಗೆ ಬಂದ್ವಿ. ಬಾಗಿಲು ಓಪನ್ ಮಾಡಿ ಮಗಳನ್ನು ದಿಶಿತ್ ಹತ್ರ ಕೊಟ್ಟು, ನೀವಿಬ್ಬರು ಮೇಲೆ ಹೋಗಿ, ನಾನು ಡೋರ್ ಲಾಕ್ ಮಾಡಿ ಬರ್ತೀನಿ ಅಂದೆ. ಇಬ್ಬರು ಬೆಡ್ರೂಮ್ಗೆ ಹೋದರು. ದಿಶಿತ್ ಮಗುನ ಬೆಡ್ ಮೇಲೆ ಮಲಗಿಸ್ತಾ ಇದ್ರು. ಆದರೆ ನಾನು ಡೋರ್ ಲಾಕ್ ಮಾಡಿರಲಿಲ್ಲ. ಹಾಗೆ ಮುಂದೆ ತಳ್ಳಿ ಬಂದಿದ್ದೆ. ನಾವು 9:45 ಸುಮಾರಿಗೆ ಮನೆಗೆ ಬಂದ್ವಿ. ನಂತರ ಸುಕೇತು ಮೋದಿ ಮತ್ತು ಅವನ ಡ್ರೈವರ್ ಧೀರೇಂದ್ರ ಗ್ಲೌಸ್ ಮತ್ತು ಮಾಸ್ಕ್ ಹಾಕ್ಕೊಂಡು ರೆಡಿಯಾಗಿ 9:48ಕ್ಕೆ ನಮ್ಮ ಮನೆಗೆ ಬಂದರು. ನಮ್ಮ ಪ್ಲಾನ್ ಪ್ರಕಾರ ಅವರು ಸೀದಾ ನಮ್ಮ ಬೆಡ್ರೂಮ್ಗೆ ಬಂದರು. ಅವರಿಬ್ಬರು ನನ್ನ ಕಣ್ಮುಂದೆ ದಿಶಿತ್ ಮೇಲೆ ಹಲ್ಲೆ ಮಾಡಿದ್ರು ಸರ್ ಅಂತ ಪೊಲೀಸರಿಗೆ ಸ್ಟೇಟ್ಮೆಂಟ್ ಕೊಡ್ತಾಳೆ. ಸನ್ನಿ ಮತ್ತು ಡ್ರೈವರ್ ಒಮ್ಮೆಲೆ ಅಟ್ಯಾಕ್ ಮಾಡಿದ್ರಿಂದ ದಿಶಿತ್ಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನಾನು ಮಗುನ ಎತ್ಕೊಂಡು ಮೂಲೆಯಲ್ಲಿ ನಿಂತ್ಕೊಂಡಿದ್ದೆ. ಕೊಲೆ ಮಾಡಿದ ನಂತರ ನನ್ನೆಲ್ಲ ಒಡವೆ ಸನ್ನಿಗೆ ನಾನೇ ಕೊಟ್ಟೆ. ಅಷ್ಟು ಮಾತ್ರ ಅಲ್ಲ, ಲಾಕರ್ ಕೀ, ದುಡ್ಡು ಎಲ್ಲ ನಾನೇ ತೆಗೆದುಕೊಟ್ಟೆ. ಇಡೀ ಮನೆಯನ್ನು ದೋಚೋಕೆ ನಾನೇ ಹೆಲ್ಪ್ ಮಾಡಿದ್ದೆ ಸರ್ ಅಂತ ಹೇಳ್ತಾಳೆ. ಆದರೆ ಗಾಬರಿಯಲ್ಲಿ ದಿಶಿತ್ ಹಾಕ್ಕೊಂಡಿದ್ದ ಜ್ಯುವೆಲ್ರಿ ತೆಗೆಯೋಕೆ ಮರ್ತು ಹೋಯಿತು. ಕೊಲೆ ಮಾಡಿದ ನಂತರ ದಿಶಿತ್ನ ಕಾರ್ ಕೀ ಡ್ರೈವರ್ಗೆ ಕೊಟ್ಟೆ. ಇಷ್ಟೆಲ್ಲ ಆದಮೇಲೆ ನಾನೇ ಬಾತ್ರೂಮ್ ಒಳಗಡೆ ಹೋಗಿ ಹೊರಗಿಂದ ಚಿಲ್ಕ ಹಾಕ್ಕೊಂಡು ನೀವು ಹೊರಡಿ ಅಂದೆ. ಅವರಿಬ್ಬರು ನನ್ನನ್ನು ಬಾತ್ರೂಮ್ನಲ್ಲಿ ಲಾಕ್ ಮಾಡಿ 11:15 ಸುಮಾರಿಗೆ ಕಾರ್ ತಗೊಂಡು ಎಸ್ಕೇಪ್ ಆಗಿಬಿಟ್ರು ಸರ್ ಅಂತ ವೆಲ್ಸಿ ಹೇಳ್ತಾಳೆ. ಆ ಇಬ್ಬರ ನಂಬರ್ಸ್ ತಗೊಂಡು ಸರ್ವಲೈನ್ಸ್ಗೆ ಹಾಕ್ತಾರೆ. ಸುಕೇತು ಮೋದಿ ಮತ್ತು ಡ್ರೈವರ್ ದಿಶಿತ್ನ ಸಿಲ್ವರ್ ಕಲರ್ ಹೋಂಡಾ ಜಾಜ್ ಕಾರನ್ನು ಗೌರವ್ ಪಾತ್ನ ಒಂದು ನಿರ್ಜನ ಪ್ರದೇಶದಲ್ಲಿ ಪಾರ್ಕ್ ಮಾಡಿ ಓಡ್ ಹೋಗ್ಬಿಟ್ಟಿದ್ರು. ಅಲ್ಲಿದ್ದವರು ಯಾಕೋ ತುಂಬ ಹೊತ್ತಿಂದ ಈ ಕಾರ್ ಇಲ್ಲೇ ಇದೆಯಲ್ಲ ಅಂತ ಅನುಮಾನಗೊಂಡು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಮಾಹಿತಿ ಸಿಕ್ಕ ಕೂಡಲೇ ಪೊಲೀಸರು ಆ ಕಾರನ್ನು ವಶಪಡಿಸಿಕೊಂಡು ಎಕ್ಸಾಮಿನ್ ಮಾಡಿಸ್ತಾರೆ. ಇಷ್ಟೆಲ್ಲ ಆಗೋವಷ್ಟರಲ್ಲಿ ಸುಕೇತು ಮತ್ತು ಧೀರೇಂದ್ರ ಇಬ್ಬರು ಸಿಕ್ಕಾಕೊಂಡಿದ್ರು. ಈ ಸುಕೇತುಗೂ ಡ್ರೈವರ್ಗೂ ವೆಲ್ಸಿಗೂ ಏನು ಸಂಬಂಧ? ಇದಕ್ಕೆ ವೆಲ್ಸಿಯೇ ಉತ್ತರ ಕೊಡ್ತಾಳೆ. ಸರ್, ಸುಕೇತು ನನ್ನ ಬಾಯ್ ಫ್ರೆಂಡ್ ಅಂತಾಳೆ. ಅಂದರೆ ಇದೂ ಕೂಡ ಪ್ರೀತಿಗಾಗಿ ಪ್ರೀತಿ ಕೊಂದ ಕೊಲೆಗಾತಿಯ ಕಥೆ. ಪೊಲೀಸರು ಸುಕೇತು ಮೋದಿ ಉರ್ಫ್ ಸನ್ನಿಯನ್ನು ವಿಚಾರಣೆ ಮಾಡ್ತಾರೆ. ಇಲ್ಲಿಂದ ಅವನು ಸ್ಟೋರಿ ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ಫ್ಯಾಕ್ಟ್ ಸನ್ನಿ ಒಂದು ಶಾಕಿಂಗ್ ವಿಷಯ ರಿವೀಲ್ ಮಾಡಿದ್ದ. ಸರ್, ನಾನೊಬ್ಬ ಬೈಕರ್. ನಾವಿಬ್ಬರು ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸ್ತಾ ಇದ್ವಿ. ಆದರೆ ನಮ್ಮಿಬ್ಬರ ಮದುವೆ ಆಗೋ ಚಾನ್ಸೇ ಇರಲಿಲ್ಲ. ಯಾಕಂದರೆ ನಾವಿಬ್ಬರು ದೂರದ ಸಂಬಂಧಿ. ರಿಲೇಷನ್ನಲ್ಲಿ ಅಣ್ಣ ತಂಗಿ ಆಗಬೇಕು. ಅದಕ್ಕೆ ಮದುವೆ ಮಾಡ್ಕೊಳ್ಳೋದು ಅಸಾಧ್ಯವಾಗಿತ್ತು. ಆದರೂ ನಾವಿಬ್ಬರು ನಮ್ಮ ಪ್ರೀತಿ ಬಗ್ಗೆ ನಮ್ಮ ತಂದೆ ತಾಯಿಗೆ ಹೇಳಿದ್ವಿ. ಇಬ್ಬರ ಮನೆಯಲ್ಲೂ ಒಪ್ಪಲಿಲ್ಲ. ಯಾವಾಗ ವೆಲ್ಸಿ ನನ್ನ ಪ್ರೀತಿಯಲ್ಲಿದ್ದಾಳೆ ಅನ್ನೋ ವಿಷಯ ತಂದೆ ತಾಯಿಗೆ ಗೊತ್ತಾಯ್ತೋ ಅವ್ರ ತಂದೆ ತಾಯಿ ಬೇಗ ಒಂದು ಹುಡುಗನನ್ನು ನೋಡಿ ಅವಳಿಗೆ ಮದುವೆ ಮಾಡಿಸಿಬಿಟ್ರು. ಅವನೇ ದಿಶಿತ್. ಜನವರಿ 2013ರಲ್ಲಿ ಗ್ರ್ಯಾಂಡ್ ಆಗಿ ಮದುವೆ ಮಾಡಿಬಿಟ್ರು ಸರ್ ಅಂತಾನೆ. ಇಲ್ಲಿಂದ ಮತ್ತೆ ವೆಲ್ಸಿ ಮಾತಾಡ್ತಾಳೆ. ನನ್ನ ಮದುವೆ ಮಾಡಿಸಿಬಿಟ್ರೆ ನಾನು ಸುಕೇತುನ ಮರ್ತು ಬಿಡ್ತೀನಿ, ಗಂಡನ ಜೊತೆ ಖುಷಿಯಾಗಿರ್ತೀನಿ ಅಂತ ನನ್ನ ತಂದೆ ತಾಯಿ ಅಂದ್ಕೊಂಡಿದ್ರು. ನಿಜ ಹೇಳಬೇಕಂದ್ರೆ ಅವರ ಅನಿಸಿಕೆ ನಿಜ ಆಗಿತ್ತು. ಸ್ಲೋಲಿ ನನಗೆ ದಿಶಿತ್ ಇಷ್ಟ ಆಗಿದ್ದ. ಎಲ್ಲ ಚೆನ್ನಾಗಿ ಆಯಿತು. ನಾನು ಹಳೆಯದನ್ನು ಮರೆಯೋಕ್ಕೆ ಟ್ರೈ ಮಾಡ್ತಿದ್ದೆ. ದಿಶಿತ್ ನನ್ನನ್ನು ತುಂಬ ಪ್ರೀತಿಸ್ತಾ ಇದ್ರು. ನಮಗೆ ಒಂದು ಮಗು ಕೂಡ ಆಯಿತು. ಮನೆ ಜವಾಬ್ದಾರಿ ನಾನೇ ನೋಡ್ಕೋತಾ ಇದ್ದೆ. ಮದುವೆ ಆಗಿ 2.5 ವರ್ಷ ಆಗಿತ್ತು. ನನ್ನ ಹಳೆ ಲವ್ ಬಗ್ಗೆ ದಿಶಿತ್ಗಾಗಲಿ ನನ್ನ ಅತ್ತೆ ಮಾವನಿಗಾಗಲಿ ಯಾರಿಗೂ ಗೊತ್ತಿರಲಿಲ್ಲ. ಅದು 2016. ನಮ್ಮಿಬ್ಬರ ರಿಲೇಟಿವ್ಸ್ ಒಂದೇ ಆಗಿದ್ದರಿಂದ ಸುಕೇತು ಮತ್ತು ನಾನು ಒಂದು ಫ್ಯಾಮಿಲಿ ಫಂಕ್ಷನ್ನಲ್ಲಿ ಮೀಟ್ ಮಾಡಿದ್ವಿ. ಮಾತಾಡ್ತಾ ನಮ್ಮ ಹಳೆಯ ದಿನಗಳನ್ನು ನೆನಪು ಮಾಡಿಕೊಂಡ್ವಿ. ಅದೇನೋ ಗೊತ್ತಿಲ್ಲ, ಮತ್ತೆ ನಮ್ಮಿಬ್ಬರ ಲವ್ ಹಸಿರಾಗಿತ್ತು. ನಾನು ಮತ್ತು ಸುಕೇತು ನಂಬರ್ ಎಕ್ಸ್ಚೇಂಜ್ ಮಾಡಿದ್ವಿ. ವಾಟ್ಸಾಪ್ನಲ್ಲಿ ಚಾಟ್ ಮಾಡ್ತಾ ಇದ್ವಿ. ಕಾಲ್ ಮಾಡಿ ಮಾತಾಡ್ತಾ ಇದ್ವಿ. ನನ್ನ ಮದುವೆ ಆದಮೇಲೆ ಸುಕೇತುಗೂ ಅಂಕಲ್ ಆಂಟಿ ಮದುವೆ ಮಾಡಿಸಿಬಿಟ್ರು. ಆದರೆ ಸುಕೇತು ಮತ್ತು ಅವನ ಹೆಂಡತಿ ಮಧ್ಯೆ ಬಾಂಡಿಂಗ್ ಚೆನ್ನಾಗಿರಲಿಲ್ಲ. 5 ತಿಂಗಳ ಹಿಂದೆ ಸುಕೇತು ಹೆಂಡತಿ ಜಗಳ ಮಾಡಿಕೊಂಡು ತವರು ಮನೆಗೆ ಹೋಗ್ಬಿಟ್ಟಿದ್ಲು. ನಾವಿಬ್ಬರು ಹೋಟೆಲ್ನಲ್ಲಿ ಮೀಟ್ ಮಾಡ್ತಾ ಇದ್ವಿ. ಹೀಗೆ ನಾವಿಬ್ಬರು ಮತ್ತೆ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಿದ್ವಿ. ನನಗೆ ಮದುವೆ ಆಗಿ ಮಗು ಇದ್ದರೂ ನಾನು ಮತ್ತು ಸನ್ನಿ ಮತ್ತೆ ಒಂದಾಗಬೇಕು ಅಂದ್ಕೊಂಡ್ವಿ. ನಾನು ದಿಶಿತ್ಗೆ ಡಿವೋರ್ಸ್ ಕೊಟ್ಟು ಸುಕೇತ್ ಜೊತೆ ಮದುವೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಆದರೆ ಹೀಗೆ ಮಾಡಿದರೆ ಜನ ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ಅನ್ನೋ ಅಂಜಿಕೆ ಇತ್ತು. ಹಾಗೆ ದಿಶಿತ್ ಹತ್ರ ಬೇಕಾದಷ್ಟು ದುಡ್ಡು ಪ್ರಾಪರ್ಟಿ ಇದೆ.
ಇದ್ದೆ. ನಾನು ಅವನ ದುಡ್ಡಲ್ಲಿ ಲ್ಯಾವಿಶ್ ಲೈಫ್ ಲೀಡ್ ಮಾಡ್ತಾ ಇದ್ದೆ. ಈ ಲೈಫ್ನ ಅಭ್ಯಾಸ ಆಗೋಗಿತ್ತು ನನಗೆ. ಡಿವೋರ್ಸ್ ಕೊಟ್ಟರೆ ಇದೆಲ್ಲದರಿಂದ ಕೈ ತೊಳ್ಕೊಬೇಕಿತ್ತು. ಇದೆಲ್ಲ ಯೋಚನೆ ಮಾಡಿಯೇ ನಾನು ದಿಶಿತ್ನ ಕೊಲೆ ಮಾಡಿಸಿದ್ದು ಸರ್ ಅಂತಾಳೆ. ನನಗೆ ಸನ್ನಿ ಬೇಕಾಗಿದ್ದ, ಜೊತೆಗೆ ದಿಶಿತ್ನ ದುಡ್ಡು ಕೂಡ ಬೇಕಿತ್ತು. ಆದರೆ ಎರಡೂ ಒಂದೇ ಟೈಮಲ್ಲಿ ದಕ್ಕಲ್ಲ ಅನ್ನೋದು ನನಗೆ ಗೊತ್ತಿತ್ತು. ಅದಕ್ಕೆ ಒಂದಿನ ಸುಕೇತು ಮತ್ತು ನಾನು ಕೂತ್ಕೊಂಡು ಸರಿಯಾಗಿ ಯೋಚನೆ ಮಾಡಿಯೇ ದಿಶಿತ್ ಕೊಲೆ ಪ್ಲ್ಯಾನ್ ಮಾಡಿದ್ವಿ. ಒಂದೇ ಏಟಲ್ಲಿ ಹಾವು ಸಾಯಬೇಕು, ಲಾಠಿನೂ ಮುರಿಬಾರ್ದು ಅಂತ ಪ್ಲ್ಯಾನ್ ಮಾಡಿದ್ವಿ. ಬರೀ 5 ತಿಂಗಳಲ್ಲಿ ಷಡ್ಯಂತ್ರ ರೂಪಿಸಿದ್ವಿ. ಮೊದಲು ಬಾಡಿಗೆ ಕಿಲ್ಲರ್ಸ್ನ ಹೈಯರ್ ಮಾಡಿ ಕೊಲೆ ಮಾಡಿಸೋಕೆ ಪ್ಲ್ಯಾನ್ ಮಾಡಿದ್ವಿ. ಆದರೆ ಅವರು ಸಿಕ್ಕಾಕೋಬಿಟ್ರೆ, ಅವರ ಕ್ರಿಮಿನಲ್ ರೆಕಾರ್ಡ್ಸ್ ಇದ್ದರೆ ಅವ್ರ ಜೊತೆ ನಾವು ಜೈಲಿಗೆ ಹೋಗಬೇಕಾಗುತ್ತೆ ಅಂತ ಆ ಪ್ಲ್ಯಾನ್ ಡ್ರಾಪ್ ಮಾಡಿದ್ವಿ. ಇದಾದ ನಂತರ ಸನ್ನಿ ನಾನೇ ದಿಶಿತ್ನ ಕೊಲೆ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ದ. ಆದರೆ ಇದನ್ನು ಒಬ್ಬನೇ ಮಾಡೋಕ್ಕಾಗಲ್ಲ ಅಂತ ಅವನ ಡ್ರೈವರ್ ಧೀರೇಂದ್ರ ಸಿಂಗ್ ಚೌಹಾನ್ನನ್ನು ಜೊತೆಗೆ ಸೇರಿಸ್ಕೊಂಡ ಸರ್ ಅಂತಾಳೆ. ಕೊಲೆಯ 2 ದಿನದ ಹಿಂದೆ ಸನ್ನಿ ಮತ್ತು ಡ್ರೈವರ್ ಇಬ್ಬರು ನಮ್ಮ ಮನೆ ಹತ್ರ ಬಂದು ಸ್ಟಡಿ ಮಾಡಿಕೊಂಡು ಹೋದರು. ಆದರೆ ಕೊಲೆ ಮಾಡೋದು ಅಷ್ಟು ಈಸಿ ಇರಲಿಲ್ಲ. ಯಾಕಂದರೆ ನಾವಿರ್ತಿದ್ದ ಸೊಸೈಟಿಯಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರು ಪರಿಚಯ ಇದ್ದರು. ಜನ ಕತ್ಲೆ ಆದರೂ ಓಡಾಡ್ತಾನೆ ಇರ್ತಿದ್ರು. ಅದು ಅಲ್ಲದೆ ದಿಶಿತ್ ಮನೆಯಲ್ಲಿ ಯಾರಾದರೂ ಒಬ್ಬರು ಇದ್ದೇ ಇರ್ತಿದ್ರು. ಆದರೆ ಅವತ್ತು ಜೂನ್ 24ಕ್ಕೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಸುತ್ತಾಡ್ಕೊಂಡು ಬರ್ತೀವಿ ಅಂತ ಮಾರಿಷಿಯಸ್ಗೆ ಹೋದರು. ಅದಕ್ಕೆ ನಾವು 27 ಜೂನ್ಗೆ ದಿಶಿತ್ಗೆ ಮುಹೂರ್ತ ಇಟ್ವಿ. ಮನೆಯ ಎಲ್ಲ ಅಪ್ಡೇಟ್ಸ್ ನಾನೇ ಸನ್ನಿಗೆ ಕೊಡ್ತಿದ್ದೆ ಸರ್. ಹೀಗೆ ನಾವು 3 ಜನ ಸೇರಿಕೊಂಡು ಕೊಲೆ ಮಾಡಿದ್ವಿ ಅಂತ 3 ಆರೋಪಿಗಳು ತಪ್ಪು ಒಪ್ಕೋತಾರೆ. ಪೊಲೀಸರು ಇವರಿಬ್ಬರ ವಾಟ್ಸಪ್ ಚಾಟ್, ಯಾವೆಲ್ಲ ಹೋಟೆಲ್ನಲ್ಲಿ ಇವರು ಮೀಟ್ ಮಾಡ್ತಾ ಇದ್ರು, ಅಲ್ಲಿನ CCTV ಫುಟೇಜ್, ಕೊಲೆಯಾದಾಗ ಇಬ್ಬರು ಹಾಕ್ಕೊಂಡಿದ್ದ ಬಟ್ಟೆ, ಗ್ಲೌಸ್, ಮಾಸ್ಕ್ ಎಲ್ಲವನ್ನ ಮಹಜರು ಮಾಡ್ತಾರೆ. ಚಾರ್ಜ್ ಶೀಟ್ ರೆಡಿ ಮಾಡ್ತಾರೆ. ಪೊಲೀಸರು 100ಕ್ಕಿಂತ ಹೆಚ್ಚು ಸಾಕ್ಷಿಗಳ ಹೇಳಿಕೆ ದಾಖಲಿಸ್ತಾರೆ. 3 ಆರೋಪಿಗಳನ್ನು ಸೆಷನ್ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ವಿಚಾರಣೆ ಸ್ಟಾರ್ಟ್ ಆಗುತ್ತೆ. ಆದರೆ ಈ ವೇಳೆ ಪೊಲೀಸರಿಗೆ ಸಾಕ್ಷ್ಯ ಹೇಳಿದ್ದ ತುಂಬ ಜನ ಕೋರ್ಟಲ್ಲಿ ಯೂ ಟರ್ನ್ ಹೊಡಿತಾರೆ. ಆಟೋ ಡ್ರೈವರ್ ಕೂಡ ನ್ಯಾಯಾಲಯದಲ್ಲಿ ಸ್ಟೇಟ್ಮೆಂಟ್ ಚೇಂಜ್ ಮಾಡಿಬಿಡ್ತಾನೆ. ಸುಕೇತು ಬೈಕರ್ ಆಗಿದ್ದರಿಂದ ಅವನು ಯಾವ ಶಾಪ್ನಲ್ಲಿ ಹೋಗಿ ಗ್ಲೌಸ್ ಮತ್ತು ಮಾಸ್ಕ್ ತಗೊಂಡಿದ್ದ, ಅಲ್ಲಿನ ಸಿಬ್ಬಂದಿ ಹತ್ರ ಮಾತಾಡಿಸಿದಾಗ ಶಾಪ್ನವರು ಸುಕೇತುನನ್ನು ಗುರ್ತು ಹಿಡಿತಾರೆ. ಹೌದು ಸರ್, ಇವರು ನಮ್ಮ ಪರ್ಮನೆಂಟ್ ಕಸ್ಟಮರ್ ಅಂತ ಹೇಳ್ತಾರೆ. ಆದರೆ ಈ ವೇಳೆ ಆರೋಪಿಗಳ ಪರ ವಾದ ಮಂಡಿಸ್ತಿದ್ದ ವಕೀಲರು, ಸುಕೇತು ಒಬ್ಬ ಬೈಕರ್, ಅವನಿಗೆ ಮಾಸ್ಕ್, ಗ್ಲೌಸ್ ಶೋಕಿ ಇದೆ, ಎಲ್ಲಿ ಸಿಗುತ್ತೆ ಅಂತ ಗೊತ್ತು, ಗ್ಲೌಸ್ ಮಾಸ್ಕ್ ಖರೀದಿಸಿದ ಮಾತ್ರಕ್ಕೆ ಅವನೇ ಕೊಲೆ ಮಾಡಿದ್ದಾನೆ ಅಂತ ಹೇಗೆ ಹೇಳ್ತೀರಾ ಅಂತ ವಾದ ಮಂಡಿಸ್ತಾರೆ. ಅಲ್ಲಿಗೆ 16 ಏಪ್ರಿಲ್ 2017ಕ್ಕೆ ಗುಜರಾತ್ ಹೈಕೋರ್ಟ್ ವೆಲ್ಸಿ, ಸುಕೇತು ಮತ್ತು ಧೀರೇಂದ್ರ ಸಿಂಗ್ ಚೌಹಾಣ್ ವಿರುದ್ಧ ಯಾವುದೇ ನೇರ ಎವಿಡೆನ್ಸ್ ಇಲ್ಲದ ಕಾರಣ ಹಾಗೂ ಪ್ರತ್ಯಕ್ಷ ಸಾಕ್ಷಿ ಯಾರೂ ಇಲ್ಲದ ಕಾರಣ ಕೆಲವೊಂದು ಕಂಡೀಷನ್ ಹಾಕಿ 3 ಬೇಲ್ ಮಂಜೂರು ಮಾಡುತ್ತೆ. ಅಂದರೆ ಆ ರಾತ್ರಿಯ CCTV ಫುಟೇಜ್ ಆಧರಿಸಿ ಸುಕೇತು ಮತ್ತು ಅವನ ಡ್ರೈವರ್ ಧೀರೇಂದ್ರ ದಿಶಿತ್ ಮನೆಗೆ ಹೋಗಿ ಕೊಲೆ ಮಾಡಿದ್ದಾರೆ ಅನ್ನೋದನ್ನು ಕೋರ್ಟಲ್ಲಿ ಸಾಬೀತುಪಡಿಸೋಕೆ ಪೊಲೀಸರು ವಿಫಲರಾಗಿದ್ದರು. ಇನ್ಫ್ಯಾಕ್ಟ್ CCTVಯಲ್ಲೂ ಇವರಿಬ್ಬರ ಮುಖ ಸರಿಯಾಗಿ ಕಾಣಿಸಿರಲಿಲ್ಲ. ಮುಂದುವರೆದು 31 ಡಿಸೆಂಬರ್ 2019ಕ್ಕೆ ನ್ಯಾಯಾಲಯ 3 ಬಿಡುಗಡೆ ಮಾಡಿಬಿಡ್ತು. ಅಂದರೆ ಈ ಕೇಸ್ನಿಂದ 3 ಖುಲಾಸೆಯಾಗ್ಬಿಟ್ರು. ಈ 3 ಈಗ ಬಿಂದಾಸ್ ಆಗಿ ಜೀವನ ಮಾಡ್ತಾ ಇದ್ದಾರೆ. ಹಾಗಾದರೆ ದಿಶಿತ್ನ ಕೊಲೆ ಮಾಡಿದವರು ಯಾರು? ನಮ್ಮ ದೇಶದಲ್ಲಿರೋ ಹಲವು ಅನ್ಸಾಲ್ವ್ಡ್ ಕೇಸಸ್ ಥರ ಇದೂ ಕೂಡ ಪೆಂಡಿಂಗ್ ಉಳಿದಿದೆ. ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ.